ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಲಾ ಲೈಫ್. ನಾನು ನಿಮ್ಮ ಕೇಶವ್. ಸ್ನೇಹಿತರೆ, ನಾನಿವತ್ತು ಈ ಒಂದು ನೇಮ್ ಚೇಂಜ್ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಈ ಒಂದು ನೇಮ್ ಕರೆಕ್ಷನ್, ಇನ್ ಪರ್ಟಿಕ್ಯುಲರ್ ನೇಮ್ ಕರೆಕ್ಷನ್ ಯಾವ ರೀತಿ ಮಾಡಿಸ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಈ ಹಿಂದೆ ಒಂದು ನೇಮ್ ಚೇಂಜ್ ವಿಡಿಯೋ ಮಾಡಿದಾಗ ಸಾಕಷ್ಟು ಜನ ಕರೆ ಮಾಡಿಬಿಟ್ಟು ಕೆಲವೊಂದು ಪ್ರಶ್ನೆಗಳು ಕೇಳ್ತಿದ್ರು. ಆ ಬೇಸಿಸ್ ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇರೋವಂಥದ್ದು. ಸೊ ಅವ್ರ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಸರ್ ನಮ್ಮದು ಹೆಸರು ಎಲ್ಲ ಡಾಕ್ಯುಮೆಂಟಲ್ಲೂ, ಅಂದರೆ ಒಂದಷ್ಟು ಅಕಾಡೆಮಿಕ್ ರೆಕಾರ್ಡ್ಸ್ ಅಂತಿದ್ರೆ ಎಲ್ಲ ಮಾರ್ಕ್ಸ್ ಕಾರ್ಡಲ್ಲೂ ನಮ್ಮ ಹೆಸರು ಕರೆಕ್ಟಾಗಿದೆ, ಆದರೆ ನಮ್ಮ ಆಧಾರ್ ಕಾರ್ಡಲ್ಲಿ ತಪ್ಪಾಗಿದೆ, ನಮ್ಮ ಪಾನ್ ಕಾರ್ಡಲ್ಲಿ ತಪ್ಪಾಗಿದೆ, ಮತ್ತು ನಮ್ಮ ಪಾಸ್ಪೋರ್ಟಲ್ಲಿ ತಪ್ಪಾಗಿದೆ. ಉದಾಹರಣೆಗೆ, ಈಗ ಒಬ್ಬ ವ್ಯಕ್ತಿಯ ಹೆಸರು ಕಿರಣ್ ಅಂತ ಇತ್ತು ಅಂತ ಅಂದ್ಕೊಳ್ಳೋಣ. ಅವ್ರ ಎಲ್ಲ ರೆಕಾರ್ಡ್ಸಲ್ಲೂ ಕಿರಣ್ ಅಂತಲೇ ಇರುತ್ತೆ. ಅಂದರೆ ಅವರ ಅಕಾಡೆಮಿಕ್ ರೆಕಾರ್ಡ್ಸ್ ಆಗಿರ್ಬೋದು, ಬೇರೆ ಯೂನಿವರ್ಸಿಟಿ ಡಿಗ್ರೀಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಕಿರಣ್ ಅಂತಲೇ ಇರುತ್ತೆ. ಆದರೆ ಅವ್ರ ಆಧಾರ್ ಕಾರ್ಡಲ್ಲಿ ಕಿರಣ್ ರಾಜ್ ಅಂತನೋ, ಕಿರಣ್ ಕುಮಾರ್ ಅಂತನೋ, ಈ ಥರ ಒಂದು ಮಿಸ್ಮ್ಯಾಚ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಹೆಸರನ್ನ ಅಥವಾ ನಮ್ಮ ನೇಮ್ನ ಕರೆಕ್ಷನ್ ಮಾಡ್ಕೋಬೋದು ಅಂತ ಹೇಳಿ ಸುಮಾರು ಜನ ಪ್ರಶ್ನೆಗಳು ಕೇಳಿದರು. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಅದು ಯಾವ ರೀತಿ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಕಡೆವರೆಗೂ ನೋಡಿ. ಸೊ ಈ ಥರ ಒಂದು ಸಂದರ್ಭ ಇದ್ದಾಗ, ಅಂದರೆ ಕೆಲವಷ್ಟು ಡಾಕ್ಯುಮೆಂಟಲ್ಲಿ ಅವರ ಹೆಸರು ಸರಿ ಇರುತ್ತೆ, ಆದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟಲ್ಲಿ ಮಾತ್ರ ಅವರ ಹೆಸರು ಸರಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೋದು ಅಥವಾ ಸರಿಪಡಿಸ್ಕೋಬೋದು ಅಂತ ಹೇಳಿದ್ರೆ, ಅದಕ್ಕೆ ಗೆಜೆಟ್ ನೋಟಿಫಿಕೇಷನಲ್ಲಿ ಒಂದು ಆಪ್ಷನ್ ಇದೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಪಬ್ಲಿಕ್ ನೋಟಿಸ್ ಫಾರ್ ನೇಮ್ ಕರೆಕ್ಷನ್ ಅಂತ ಹೇಳಿ ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ. ಅದು ಕೂಡ ಸೇಮ್ ಪ್ರೊಸೀಜರ್. ನಾವು ಯಾವ ರೀತಿ ನೇಮ್ ಚೇಂಜ್ಗೆ ಗೆಜೆಟ್ ನೋಟಿಫಿಕೇಷನ್ ಅಪ್ಲಿಕೇಶನ್ ರೆಡಿ ಮಾಡಿ ಕಳಿಸ್ತೀವೋ, ಅದೇ ರೀತಿ ಈ ಒಂದು ನೇಮ್ ಕರೆಕ್ಷನ್ಗೂ ಕೂಡ ನಾವು ಅಪ್ಲಿಕೇಶನ್ ರೆಡಿ ಮಾಡಿ ಈ ಒಂದು ಗೆಜೆಟ್ ಆಫೀಸ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕೇಶನ್ ಡೆಲ್ಲಿ ಲೊಕೇಟ್ ಆಗಿದೆ, ಅವರಿಗೆ ನಾವು ಪೋಸ್ಟ್ ಅಥವಾ ಇನ್ ಪರ್ಸನ್ ಹೋಗಿ ಅಪ್ಲೈ ಮಾಡ್ಬೋದು. ಆದರೆ ಇದರಲ್ಲಿ ಕೆಲವಷ್ಟು ಚೇಂಜಸ್ ಇರುತ್ತೆ. ಮೊದಲನೇದಾಗಿ ಒಂದು ಫಾರ್ಮೆಟ್, ನಾವು ಅದರಲ್ಲಿ ಕಂಪ್ಲೀಟ್ ಆಗಿ ನೇಮ್ ಚೇಂಜ್ ಮಾಡ್ಕೋತಾ ಇದ್ದೀವಿ. ಮತ್ತು ಈ ಒಂದು ಕಾರಣಕ್ಕೋಸ್ಕರ ಕೆಲವರು ನ್ಯೂಮರಾಲಜಿ ಅಂತಾರೆ, ಕೆಲವರು ಹೊರಸ್ಕೋಪ್ ಅಂತಾರೆ, ಕೆಲವರು ನಾವು ಹುಟ್ಟಿರೋ ಟೈಮಲ್ಲಿ ಏನು ಅಕ್ಷರ ಕೊಟ್ಟಿದ್ರು ಅದ್ರ ಪ್ರಕಾರ ಇಟ್ಕೊಂಡಿಲ್ಲ, ನಮ್ಮ ತಂದೆ ತಾಯಿ ಏನು ಇಷ್ಟ ಇತ್ತು ಅದನ್ನ ಇಟ್ಬಿಟ್ಟಿದ್ರು, ಈಗ ನಾವು ಅಕ್ಷರದ ಪ್ರಕಾರ ಇಟ್ಕೋಬೇಕು ಅಂತ ಇದ್ದೀವಿ ಅಂತ ಹೇಳಿ ಈ ಥರ ಸಾಕಷ್ಟು ಕಾರಣಗಳು ಕೊಟ್ಟು ನೇಮ್ ಚೇಂಜ್ ಮಾಡ್ಕೋತಾರೆ. ಆದರೆ ಇದರಲ್ಲಿ ನಾವು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ನ ನೇಮ್ ಮಾಡಿ ಅದಕ್ಕೆ ಏನಾದ್ರು ನಂಬರ್ ಕೊಟ್ಟಿದ್ರೆ ಆ ನಂಬರ್ನ ಮೆನ್ಷನ್ ಮಾಡಿ ಈ ಒಂದು ಡಾಕ್ಯುಮೆಂಟಲ್ಲಿ ಮಾತ್ರ ತಪ್ಪಾಗಿದೆ, ಅದನ್ನು ಸರಿಪಡಿಸಿ ಅಂತ ಹೇಳಿ ಆ ಒಂದು ಫಾರ್ಮೆಟಲ್ಲಿ ಎಲ್ಲ ಅಪ್ಲಿಕೇಶನ್ ರೆಡಿ ಮಾಡಬೇಕಾಗುತ್ತೆ. ಮತ್ತು ಪೇಪರ್ ಆ್ಯಡ್ ಕೂಡ ಅದೇ ರೀತಿ ಆ ಒಂದು ಫಾರ್ಮೆಟ್ ಮೇಲೇ ಈ ಒಂದು ಪೇಪರ್ ಆ್ಯಡ್ ಕೂಡ ಪಬ್ಲಿಷ್ ಮಾಡಿಸ್ಬೇಕಾಗತ್ತೆ. ಮತ್ತು ಫೀಸ್ ಕೂಡ ಇದಕ್ಕೆ ಚೇಂಜ್ ಆಗುತ್ತೆ. ನಾವು ನೇಮ್ ಚೇಂಜ್ಗೆ ಒಂದು ಫೀಸ್ ಕಟ್ತಾ ಇರ್ತೀವಿ, ಇಲ್ಲೇ ಒಂದು ಫೀಸ್ ಕಟ್ಟಬೇಕಾಗುತ್ತೆ, ಫೀಸ್ ಕೂಡ ಚೇಂಜ್ ಆಗುತ್ತೆ. ಇನ್ನು ಉಳಿಕೆ ಎಲ್ಲ ಪ್ರೊಸೀಜರ್ ಏನು, ಒಂದು CD ರೆಡಿ ಮಾಡೋದಾಗಿರ್ಬೋದು, ಅಥವಾ ಪಬ್ಲಿಕ್ ನೋಟಿಸ್ ಪ್ರೊಫಾರ್ಮ ಆಗಿರ್ಬೋದು, ನ್ಯೂಸ್ ಪೇಪರ್ ಆ್ಯಡು, ಅಫಿಡವಿಟ್, ರಿಕ್ವೆಸ್ಟ್ ಲೆಟರು, CD ಸರ್ಟಿಫಿಕೇಟು, CD ಇದೆಲ್ಲ ಸೇಮ್ ಇರುತ್ತೆ, ಬಟ್ ಫಾರ್ಮೆಟ್ ಮಾತ್ರ ಚೇಂಜ್ ಇರುತ್ತೆ. ಸೊ ಇದಿಷ್ಟಾಗಿತ್ತು ಈ ಒಂದು ನೇಮ್ ಕರೆಕ್ಷನ್ಸ್ ಬಗ್ಗೆ ಅಥವಾ ಗೆಜೆಟ್ ನೋಟಿಫಿಕೇಶನ್ ಫಾರ್ ನೇಮ್ ಕರೆಕ್ಷನ್ಸ್ ಬಗ್ಗೆ. ಸೊ ನಿಮ್ಗೇನಾದರೂ ಇನ್ನೂ ಇನ್ ಡೀಟೇಲ್ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕೇಶನ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ಅವರೆಲ್ಲ ಒಂದು ನೇಮ್ ಕರೆಕ್ಷನ್ ಆಗಿರ್ಬೋದು, ಚೇಂಜ್ ಆಗಿರ್ಬೋದು, ಡೀಟೇಲ್ಡ್ ಇನ್ಫಾರ್ಮೇಷನ್ನ PDF ಮುಖಾಂತರ ಅವ್ರ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ಇದೇ ರೀತಿ ಮಾಹಿತಿ ಉಳ್ಳ ಕಂಟೆಂಟ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.